ವಂಶಿ ಅವರೇ, ಆ ಸೈಟ್ ತೊಗೊಂಡಿದ್ದು ಯಾರು ಅಂತ ಕೇಳ್ತಿದ್ರಲ್ಲ, ಇವರೇ. ಕನ್ಫ್ಯೂಷನ್ ಇಲ್ಲ ತಾನೆ? ಯಾವ ಕನ್ಫ್ಯೂಷನ್ನು ಇಲ್ಲ. ಅಳಿಯನ್ ಕಷ್ಟ ನೋಡೋಕ್ಕಾಗದೆ ನಿಮ್ಮ ಮಾವನೇ ಆ ಸೈಟ್ ತೊಗೊಂಡಿದ್ದಾರೆ. ವಂಶಿ ಅವರೇ, ಒಂದು ಸ್ವಲ್ಪ ಹೊತ್ತು ಕಾರಲ್ಲಿ ರೆಸ್ಟ್ ಮಾಡ್ತಿರ್ತೀರಾ? ನಂಗೊಂಚೂರು ಸೆಟಲ್ಮೆಂಟ್ ಇದೆ, ಮುಗಿಸ್ಕೊಂಬರ್ತೀನಿ. ಸರಿ, ಓಕೆ ಬಿಡು. ಸೈಟ್ ಯಾರು ತಗೊಂಡ್ರೆ ಒಟ್ಟಿನಲ್ಲಿ ಆ ದೆವ್ವ ಸೈಟ್ ಸೇಲ್ ಆಯ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೋಬೋದಪ್ಪ. ನಮ್ಮ ಮನೇನ ನಮ್ಮಿಂದಾನೇ ಕಿತ್ಕೊಂಡು ನಮಗೆ ಹೆದರಿಸ್ತೆ. ಆದರೆ ಈಗ ಆ ದೆವ್ವದ ಸೈಟ್ನ ಈ ದೆವ್ವಕ್ಕೆ ಸೇಲ್ ಮಾಡಿ, ಅಲ್ಲಿಗೆ ನನ್ನ ಕೆಲಸ ಮುಗೀತು. ಬರಲಾ? ನಿಂತ್ಕೊಳ್ಳ. ಇನ್ಮೇಲೆ ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನನ್ನ ಜೊತೆ ಯಾರಿದ್ದಾರೆ ಅಂತ ಗೊತ್ತು ತಾನೆ? ವಂಶಿ ಅವರು. ನನ್ನ ತಂಟೆಗೆ ಬರೋದಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಬೇಕು.